ಗುಡ್ ಈವ್ನಿಂಗ್ ಎಲ್ರಿಗೂ. ಕೋಆರ್ಡಿನೇಟ್ ಜೊಮೆಟ್ರಿ ನೋಡ್ತಾ ಇದ್ವಿ. ಕಂಟಿನ್ಯೂ ಮಾಡೋಣ. ನಿನ್ನೆ ಕ್ಲಾಸಲ್ಲಿ ಕಾರ್ಟಿಷಿಯನ್ ಪ್ಲೇನ್ ಏನು, ಕಾರ್ಟಿಷಿಯನ್ ಪಾಯಿಂಟ್ಸ್ ಏನು, ಕೋಆರ್ಡಿನೇಟ್ ಪಾಯಿಂಟ್ಸ್ ಅಂದ್ರೆ ಏನು, ಕೋಆರ್ಡಿನೇಟ್ಸ್ ಪ್ಲೇನ್ ಅಂದ್ರೆ ಏನು ಅಂತ ನೋಡಿದೀವಿ. ಅದಲ್ಲದೆ ಡಿಸ್ಟೆನ್ಸ್ ಫಾರ್ಮುಲಾ 2 ಪಾಯಿಂಟ್ ಪಿ ಮತ್ತೆ ಕ್ಯೂ ಇದ್ರೆ ವೇರ್ ಪಿ ಇಸ್ x1, y1 ಅಂಡ್ q is x2, y2 ಆಗಿದ್ರೆ the distance pq will be equal to square root of x1 minus x2 whole square plus y1 minus y2 whole square ಅನ್ನೋದನ್ನು ಕೂಡ ಕಲ್ತಿದೀವಿ. ಒರಿಜಿನ್ ಇಂದ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಪಿ OP will be equal to square root of x square plus y square ಅನ್ನೋದನ್ನ ಕೂಡ ನಾವು ನಿನ್ನೆ ಕ್ಲಾಸ್ ಅಲ್ಲಿ ನೋಡಿದೀವಿ. ಕರೆಕ್ಟಾ? ಸೊ ಒಂದಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದೀವಿ. ಕಂಟಿನ್ಯೂ ಮಾಡೋಣ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಅದಲ್ಲದೆ ನೆಕ್ಸ್ಟ್ ಟಾಪಿಕ್ ಏನಿದೆ ಅಂತಾನು ನೋಡೋಣ. ಸ್ಟಾರ್ಟ್ ಮಾಡೋಣ. ಓಕೆ, ನಿನ್ನೆ ನಾವು ಬರೀ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತಾ ಇದ್ವಿ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್, ವಿತ್ ರೆಸ್ಪೆಕ್ಟ್ ಟು ಬಿಟ್ವೀನ್ 2 ಪಾಯಿಂಟ್ಸ್ ನೋಡ್ತಾ ಇದ್ವಿ. ಈಗ ಬೇರೆ ಟೈಪ್ಸ್ ಕ್ವಶನ್ಸ್ ಇದೆ, ಹೇಗಿದೆ ಅಂತ ನೋಡೋಣ. Do the points 3, 2, minus 2, 3, 2, 3 form a triangle. If so, name the type of triangle ಅಂತ ಕೇಳ್ತಾ ಇದ್ದಾರೆ. ಟ್ರಯಾಂಗಲ್ ಆಗ್ತಿದೆ ಅಂತ ಅವರೇ ಹೇಳ್ತಿದ್ದಾರೆ, ಆಗ್ತಿದ್ಯಾ ಅಂತಾನೂ ಕೇಳ್ತಿದ್ದಾರೆ. ಲೆಟ್ಸ್ ಸಿ. ಓಕೆನಾ? 1.3, 2 ಇದೆ. ವಿತ್ ರೆಸ್ಪೆಕ್ಟ್ ಟು ನಾವು ಪ್ಲೇನ್ ಮಾಡೋದಾದ್ರೆ ತ್ರೀ ಕಮ ಟೂ ಮೇಲ್ಗಡೆ ಬರುತ್ತೆ. 3, 2, 2, 2, 3. ಓಕೆ, 2, 3 ಮೇಲ್ಗಡೆ ಬರುತ್ತೆ. 3, 2 ಈ ಕಡೆ ಬರುತ್ತೆ. ಇನ್ನೊಂದು -2, 3 ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. -3 ಇದೆ. ಈ ತರ ಬರುತ್ತೆ. ಸೊ ಎಕ್ಸಾಕ್ಟ್ ಆಗಿ ಈ ತರ ಮಾಡೋದಾದ್ರೆ ಈ ತರ ಬರೋ ಚಾನ್ಸಸ್ ಇದೆ. ಓಕೆನಾ? ಓಕೆ, ಸೊ ನಮ್ಗೆ ಈ ಪಿಕ್ಚರ್ ಬೇಡ, ಬಟ್ ಈ ಪಿಕ್ಚರ್ ಥ್ರೂ ನಾವು ಫೈಂಡ್ ಔಟ್ ಮಾಡೋಣ. ಫಸ್ಟ್ ಇದು ಲೆಂತ್ ಫೈಂಡ್ ಔಟ್ ಮಾಡೋಣ. ನೆಕ್ಸ್ಟ್ ಇದು ಫೈಂಡ್ ಔಟ್ ಮಾಡೋಣ. ಇದು ಫೈಂಡ್ ಔಟ್ ಮಾಡೋಣ. ಈ ಲೆಂತ್ ಮಧ್ಯ ನಮ್ಗೆ ಏನಾದ್ರು ಫಾರ್ಮೇಶನ್ಸ್ ಮಾಡೋಕ್ಕಾಗತ್ತೆ ಅಂದ್ರೆ ನಾವು ಮಾಡೋಣ. ಇಲ್ಲ ಇದು 2 ಲೆಂತ್ ಈಕ್ವಲ್ ಇದ್ರೆ ಐಸೋಸೆಲೆಸ್, ಇದು 3 ಲೆಂತ್ ಈಕ್ವಲ್ ಇದ್ರೆ ಈಕ್ವಿಲ್ಯಾಟ್ರಲ್, ಇಲ್ಲ ಈ ಲೆಂತ್ ರೈಟ್ ಆಂಗಲ್ ಟ್ರಯಾಂಗಲ್ ಇದೆಯಲ್ಲ, ಹೈಪೋಟೆನಸ್ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ಆಫ್ ಅದರ್ 2 ಸೈಡ್ಸ್. ಅದು ಸಾಲ್ವ್ ಆಗತ್ತಾ? ಯಾವ್ದು ಸಾಲ್ವ್ ಆಗತ್ತೆ ಅಂತ ನಾವು ನೋಡೋಣ. ಸೊ ಐ ವಿಲ್ ಟೇಕ್ P 3, 2, Q -2, -3, R 2, 3. ಯಾವ ತರ ಬೇಕಾದ್ರೂ ತಗೋಬಹುದು. ಸೊ ಐ ವಿಲ್ ಫೈಂಡ್ ದ ವ್ಯಾಲ್ಯೂ ಆಫ್ ಪಿ ಕ್ಯೂ. ಈಗ ಇದ್ರಲ್ಲಿ ನೋಡೋದಾದ್ರೆ ಇದು ಪಿ, ಇದು ಕ್ಯೂ, ಇದು ಆರ್. ನೇಮಿಂಗ್ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಸೊ ಪಿ ಕ್ಯೂ ಹೇಗಿರುತ್ತೆ? ಸ್ಕ್ವೇರ್ ರೂಟ್ ಆಫ್ x1 minus x2 or x2 minus x1 ಯಾವ್ದಾದ್ರೂ ಕರೆಕ್ಟೇ ಇರುತ್ತೆ, ಪ್ಲಸ್ y1 minus y2 ಹೋಲ್ ಸ್ಕ್ವೇರ್. ಈಗ x ವ್ಯಾಲ್ಯೂ y ವ್ಯಾಲ್ಯೂ ಬರ್ಕೊಳ್ಳೋಣ. x1, x2, y1, y2. ಕನ್ಫ್ಯೂಷನ್ ಆಗೋದು ಬೇಡ ವಿತ್ ರೆಸ್ಪೆಕ್ಟ್ ಟು ಪಿ ಅಂಡ್ ಕ್ಯೂ. ಪಿ ಅಲ್ಲಿ x1, y1 ಬರುತ್ತೆ. ಪಿ ಇಸ್ x1 3, y1 2. ಕ್ಯೂ ಅಲ್ಲಿ x2 -2,
y2 minus 3. ಏನಾಯ್ತಿದು? ಸ್ಕ್ವೇರ್ ರೂಟ್ ಆಫ್ x1 ಅಂದ್ರೆ 3 ಮೈನಸ್ x2 ಅಂದ್ರೆ -2. ಡೈರೆಕ್ಟ್ 3 + 2 ಅಂತಾನು ಬರಿಬಹುದು. y1 is 2, y2 is -3. ಬ್ರಾಕೆಟ್ ಓಪನ್ ಮಾಡ್ತೀನಿ. ಸೊ ಇದು 3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. 3 + 2 ಹೋಲ್ ಸ್ಕ್ವೇರ್ ಪ್ಲಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ 2 + 3 ಹೋಲ್ ಸ್ಕ್ವೇರ್. ಸೊ 5 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಆಗತ್ತೆ. ಕರೆಕ್ಟಾ? ಡೈರೆಕ್ಟ್ ಸ್ಕ್ವೇರ್ ರೂಟ್ ತಗೊಳ್ಳೋದಿಕ್ ಆಗಲ್ಲ. ಮಲ್ಟಿಪ್ಲಿಕೇಶನ್ ಇದ್ರೆ ಮಾತ್ರ ತಗೊಳ್ಬಹುದು. ಇದು ಎಡಿಷನ್ ಇದೆ, ಹಾಗಾಗಿ ನಾವು ಆಡ್ ಮಾಡ್ಲೇಬೇಕು. 5 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ 10 ಸ್ಕ್ವೇರು ಆಗಲ್ಲ. ಸೊ 5 ಸ್ಕ್ವೇರ್ ಇಸ್ 25 ಮತ್ತೆ 5 ಸ್ಕ್ವೇರ್ ಇಸ್ 25 ಅಂದ್ರೆ √50 ಆಗತ್ತೆ. √50 ನಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಿದ್ರೆ ಬರಿಬಹುದು, ಇಲ್ಲ ಅದೇ ತರ ಇಟ್ಕೊಳ್ಳಿ, ಯಾಕಂದ್ರೆ ನಮ್ಗೆ ನೆಕ್ಸ್ಟ್ ಡಿಸ್ಟೆನ್ಸಸ್ ಅನ್ನ ಕೂಡ ಫೈಂಡ್ ಔಟ್ ಮಾಡ್ಬೇಕಲ್ವಾ. ನೆಕ್ಸ್ಟ್ QR, ಸ್ಕ್ವೇರ್ ರೂಟ್ ಆಫ್ x2 minus x1 ಹೋಲ್ ಸ್ಕ್ವೇರ್. ಯಾವ ತರ ಬೇಕಾದ್ರೂ ಬರಿಬಹುದು ಅಂತ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. y2 minus y1 ಹೋಲ್ ಸ್ಕ್ವೇರ್. ಈಗ QR ಇಲ್ಲಿ ಬರಿತೀನಿ. x1 x2 y1 y2. Q ಅಲ್ಲಿ -2 -3 ಹೌದಾ? R x2 R x2, 3. ಓಕೆ, ಸೊ ಇದೇನಾಗತ್ತೆ? x2 minus x1 ಅಂದ್ರೆ 2 ಮೈನಸ್ ಆಫ್ -2 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ 3 ಇದೆ, 3 ಮೈನಸ್ ಆಫ್ -3 ಹೋಲ್ ಸ್ಕ್ವೇರ್. ಸೊ ಇದು 2 + 2 ಹೋಲ್ ಸ್ಕ್ವೇರ್ 3 + 3 ಹೋಲ್ ಸ್ಕ್ವೇರ್. ಕರೆಕ್ಟಾ? 2 + 2 ಅಂದ್ರೆ 4 ಸ್ಕ್ವೇರ್ ಪ್ಲಸ್ 3 + 3 6, 9 ಅಲ್ಲ, 3 × 3 9. ಕನ್ಫ್ಯೂಷನ್ ಮಾಡ್ಕೋಬಾರ್ದು. 6 + 4 10 ಅಂತ ಬರೆಯಕ್ಕಾಗಲ್ಲ. ಸೊ 4 ಸ್ಕ್ವೇರ್ 16 ಪ್ಲಸ್ 6 ಸ್ಕ್ವೇರ್ 36, 16 ಪ್ಲಸ್ 36 42, √52 ಆಗತ್ತೆ. ಓಕೆನಾ? PQ ಆಯ್ತು, QR ಆಯ್ತು, PR ಮಾಡ್ಬೇಕು. PR is nothing but square root of again x2 minus x1 whole square plus y2 minus y1 whole square. ಮತ್ತೆ xy ಬರೆಯೋಣ. PR x1 y1 P ಅಲ್ಲಿ 3, 2 ಇದೆ. ನೆಕ್ಸ್ಟ್ x2 y2. x2 ಏನಿದೆ? 2, ಇದು 3 ಇದೆ. ಕರೆಕ್ಟಾ? ಓಕೆ, ಈಗ ಸ್ಕ್ವೇರ್ ರೂಟ್ x2 minus x1 ಅಂದ್ರೆ 2 - 3 ಹೋಲ್ ಸ್ಕ್ವೇರ್ ಆಯ್ತು, ಪ್ಲಸ್ y2 ಅಂದ್ರೆ 3, 3 - 2 ಹೋಲ್ ಸ್ಕ್ವೇರ್. ಇದೇನಾಗತ್ತೆ? ಸ್ಕ್ವೇರ್ ರೂಟ್ ಆಫ್ -1 ಹೋಲ್ ಸ್ಕ್ವೇರ್ ಆಯ್ತು. 2 - 3 is -1 ಹೌದಾ? 3 - 2 is 1 ಸ್ಕ್ವೇರ್. -1 ಸ್ಕ್ವೇರ್ ಕೂಡ 1 ಪ್ಲಸ್ 1 ಸ್ಕ್ವೇರ್ ಕೂಡ 1. ಸೊ ಇದು √2 ಆಗತ್ತೆ. ಸೊ ಯಾವ ವ್ಯಾಲ್ಯೂಸ್ ಕೂಡ ಸೇಮ್ ಇಲ್ಲ. ಕರೆಕ್ಟಾ? ಬಟ್ ನಾವು ಒಂದು ಅಬ್ಸರ್ವ್ ಮಾಡೋದು, ಇದು 52 ಇದೆ, ಇಲ್ಲಿ 50 ಇದೆ, ಇಲ್ಲಿ 2 ಇದೆ. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ QR ಸ್ಕ್ವೇರ್ ಇಸ್ ಈಕ್ವಲ್ ಟು PR ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್ ಸ್ಯಾಟಿಸ್ಫೈ ಆಗತ್ತಾ ಅಂತ ನೋಡೋಣ. ವಾಟ್ ಇಸ್ QR? QR is √52.
√52 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು PR ಸ್ಕ್ವೇರ್ ಅಂದ್ರೆ √2 ಸ್ಕ್ವೇರ್ ಪ್ಲಸ್ PQ ಅಂದ್ರೆ √50 ಸ್ಕ್ವೇರ್ ಆಗತ್ತೆ. ಹೌದಾ? ಅಂದ್ರೆ ಇದು 52 ಇಸ್ ಈಕ್ವಲ್ ಟು 2 ಪ್ಲಸ್ 50 ವಿಚ್ ಇಸ್ 52. ಸೊ ಇದು ಸ್ಯಾಟಿಸ್ಫೈ ಆಗತ್ತೆ. ಹಾಗಾಗಿ ಸೊ ಇದು ಟ್ರಯಾಂಗಲ್ ಫಾರ್ಮೇಶನ್ ಆಗುತ್ತೆ. ಯಾವ ಟೈಪ್ ಆಫ್ ಟ್ರಯಾಂಗಲ್ ಆಗುತ್ತೆ? ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. ಸೊ ಯಾವ ಟ್ರಯಾಂಗಲ್ ಆಗುತ್ತೆ? ರೈಟ್ ಆಂಗಲ್ ಟ್ರಯಾಂಗಲ್. ಕನ್ಕ್ಲೂಷನ್ ಕರೆಕ್ಟ್ ಆಗಿ ಬರೀರಿ. ಸ್ಪೇಸ್ ಇಲ್ಲ ಅಂತ ಇಲ್ಲಿ ಮೇಲೆ ಬರ್ದ್ಬಿಟ್ಟೆ. ಕಾಪಿ ಮಾಡ್ಕೊಂಡ್ರ? ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣವಾ? ಒಂದ್ ನಿಮಿಷ ವೇಟ್ ಮಾಡ್ತೀನಿ, ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಶೋ ದ್ಯಾಟ್ ದ ಪಾಯಿಂಟ್ಸ್ ಆರ್ ವರ್ಟಿಸಸ್ ಆಫ್ ಸ್ಕ್ವೇರ್. ಸೊ 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ವರ್ಟಿಸಸ್ ಆಫ್ ಸ್ಕ್ವೇರ್ ಆಗ್ಬೇಕಾದ್ರೆ ಏನಾಗ್ಬೇಕು? ಫಾರ್ ಎಸ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಸ್ಕ್ವೇರ್ಗೆ. ಹೌದಾ? ಆಲ್ ಸೈಡ್ಸ್ ಈಕ್ವಲ್ ಆಗ್ಬೇಕು. ಐ ವಿಲ್ ಟೇಕ್ A 1,7. ಇಲ್ಲಿ ಪ್ಲೇನ್ ವೈಸ್ ತಗೊಳ್ಳಲ್ಲ, ರ್ಯಾಂಡಮ್ ಆಗಿ ತಗೊಳ್ತೀನಿ. B ಇಲ್ಲ ಪ್ಲೇನ್ ವೈಸೇ ತಗೊಳ್ಳೋಣ. ABCD ಅಂದ್ರೆ -1, -1 ಈ ಕಡೆ ಬರುತ್ತೆ. ಹೌದಾ? -1, -1 ಅಂಡ್ -4, 4 ಅಂದ್ರೆ ಇಲ್ಲಿ ಬರುತ್ತೆ ಮೇಲ್ಗಡೆ. ಯಾಕೆ ವಿತ್ ರೆಸ್ಪೆಕ್ಟ್ ಟು ಕ್ವಾಡ್ರೆಂಟ್ಸ್ ಬರೀತಿದ್ದೀನಿ ಅಂದ್ರೆ ಕನ್ಫ್ಯೂಷನ್ ಆಗಲ್ಲ. -4, 4 ಓಕೆನಾ? B ಏನಾಗುತ್ತೆ? 4, 2 ಆಗತ್ತೆ. X axis 4, Y axis 2, B 1, 7 ಆಗತ್ತೆ. ಸೊ ಇದು ಪಾಸಿಬಿಲಿಟೀಸ್ ಆ ಕಡೆ ಈ ಕಡೆ ಬರುತ್ತೆ. ಯಾಕಂದ್ರೆ 4, 2, 1, 7. ಸೊ ಇಲ್ಲಿ 1, 7 ಬರುತ್ತೆ. ನಿಮಗ್ ಬೇಕಂದ್ರೆ ನಾನು ಪ್ಲೇನ್ ಅಲ್ಲೇ ಡ್ರಾ ಮಾಡ್ತೀನಿ, ನಿಮ್ಗೆ ಕ್ಲಿಯರ್ ಆಗತ್ತೆ. ಯಾಕೆ ಪ್ಲೇನ್ ಅಲ್ಲೇ ಡ್ರಾ ಮಾಡ್ತೀನಿ ಅಂತ ಹೇಳಿದೆ ಅಂದ್ರೆ ನಿಮ್ಗೆ ಈಗ ನೀವು ರ್ಯಾಂಡಮ್ ಆಗಿ ತಗೊಂಡ್ರೆ ಡಯಾಗ್ನಲ್ಸ್ ಬರೋ ಸಾಧ್ಯತೆಗಳಿದೆ. ಡಯಾಗ್ನಲ್ಸ್ ಬಂದಾಗ ಏನಾಗತ್ತೆ? ಕನ್ಫ್ಯೂಷನ್ ಆಗತ್ತೆ. ಸೊ ನಿಮ್ಗೆ ಅಲ್ಲಿ ಜಡ್ಜ್ ಮಾಡೋದಿಕ್ ಆಗೋದಿಲ್ಲ. ಅಫ್ಕೋರ್ಸ್ ಡಯಾಗ್ನಲ್ಸ್ ಈಕ್ವಲ್ ಇರ್ಬೇಕು, ಬಟ್ ನಿಮ್ಗೆ ಅದು ಜಡ್ಜ್ ಮಾಡಿಲ್ಲ ಅಂದ್ರೆ ಡಯಾಗ್ನಲ್ಸ್ ಈಕ್ವಲ್ ಅಂತ ಹೇಗಾಗತ್ತೆ? ಇದು 1, 7 ಆದ್ರೆ ನೆಕ್ಸ್ಟ್ ಇದು 4, 2 ಆಗತ್ತೆ. ಕರೆಕ್ಟಾ? -1, 1 ಇಲ್ಲಿ ಬರುತ್ತೆ. -1, -1 -4, 4 ಇಲ್ಲಿ ಬರುತ್ತೆ. ಸೊ -4, 4. ಸೊ ಇದು ಸ್ಕ್ವೇರಾ ಅಂತ ಕೇಳ್ತಿದ್ದಾರೆ. ಈಗ ಇದು A ಅಂತ ತಗೊಳ್ತೀನಿ, ಇದು B, ಇದು C, ಇದು D. ಅದೇ ತರ ಬರ್ಕೊಳ್ತೀನಿ. ಸೊ A is -4, 4,
B 1,7, C 4,2, D -1,1. ಕ್ಲಿಯರ್ ಆಯ್ತಾ? ಈಗ ನಾವು ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡೋಣ. ಅಂದ್ರೆ ಎ ಬಿ, ಬಿ ಸಿ, ಸಿ ಡಿ, ಎ ಡಿ ಇದೆಲ್ಲಾನು ವ್ಯಾಲ್ಯೂಸ್ ಸೇಮ್ ಇರಬೇಕು. ಎ ಬಿ is equal to square root of x2 minus x1 whole square plus y2 minus y1 whole square. ಕರೆಕ್ಟಾ? ಈಗ x2 ಇದು ನಾನು ಬರೆಯಲ್ಲ ಈ ಸತಿ, ನೀವು ಬೇಕಂದ್ರೆ ಬರ್ಕೊಳ್ಳಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ x1 x2 y1 y2, ಇಲ್ಲ ಇಲ್ಲೇ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ x2 is 1 minus of -4 whole square plus y2 is 7 minus 4 whole square. ಈಗ ಏನಾಗುತ್ತೆ? ಸೊ 1 plus 4 whole square plus 7 minus 4 is 3 square. 1 plus 4 is 5. 5 square plus 3 square. 5 plus 3 8 ಅಂತ ಬರೆಯೋದಿಕ್ಕಾಗಲ್ಲ. ಸೊ ಇಟ್ ಇಸ್ 25 plus 9. 25 plus 9 ಏನಾಗುತ್ತೆ? 34. ರೂಟ್ 34 ಆಗತ್ತೆ. ಕರೆಕ್ಟಾ? ಪ್ರಾಪರ್ ಸ್ಕ್ವೇರ್ ಅಲ್ಲ, ಹಾಗಾಗಿ ನಾನು ಅದನ್ನೇನು ಬರೆಯೋದಿಲ್ಲ. ನೆಕ್ಸ್ಟ್ ಬಿ ಸಿ. ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. So square root of x2 ಏನಾಗುತ್ತೆ? b c, b ಮತ್ತೆ c. So 4 minus 1 whole square plus 2 minus 7 whole square. 4 minus 1 is 3. 3 square plus 2 minus 7 is minus 5. Minus 5 square. So ಇದು again 9 plus 25 root 34. ಕರೆಕ್ಟಾ? ಇನ್ನೊಂದು ವ್ಯಾಲ್ಯೂ ಈ ಮಧ್ಯದಲ್ಲಿ ಫೈಂಡ್ ಔಟ್ ಮಾಡ್ತೀನಿ, ಜಾಗ ಕಮ್ಮಿ ಇದೆ ಸ್ವಲ್ಪ. ಡಿ ಸಿ ನೀವು ಇದೇ ತರ ಸಾಲ್ವ್ ಮಾಡ್ಬೋದು, ನೋ ಪ್ರಾಬ್ಲಮ್. x2 minus x1 whole square plus y2 minus y1 whole square. ಡಿ ಸಿ ಸಿ ಡಿ ಇದೇ ತರ ತಗೊಳ್ತೀನಿ, which is equal to x2 minus 1 x1 4 whole square plus y2 ಅಂದ್ರೆ 1 1 minus 2 minus 1. ಸೊ -1 -2 whole square. ಕರೆಕ್ಟಾ? ತುಂಬಾ ಕೇರ್ಫುಲ್ ಆಗಿರ್ಬೇಕು. 1 -1 ಡಿಫ್ರೆನ್ಸ್ ಆದ್ರೆ ಆನ್ಸರ್ ನೋ ಅಂತ ಬರೋ ಚಾನ್ಸಸ್ ಬರುತ್ತೆ. ಸೊ -4 - 1 is -5 square plus -3 square. So 5 square is 25. -5 square is also 25. -3 square is also 9. ಸೊ ಇದು ರೂಟ್ 34 ಆಗತ್ತೆ. 3 ಸೈಡ್ಸ್ ಈಕ್ವಲ್ ಅಂತ ಗೊತ್ತಾಗಿದೆ. ಇನ್ನೊಂದು ಸೈಡ್ ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ ನಥಿಂಗ್ ಬಟ್ AD. AD is equal to square root of x2 minus x1 whole square y2 minus y1 whole square. x2 ಏನು -1 ತಗೊಳ್ತೀನಿ. x1 minus of -4 whole square plus y2 ಏನಿದೆ -1 ಇದೆ, y1 -4. ಓಕೆ, ಸೊ ಇದು -1 + 4 whole square. -1 - 4 ಅಂದ್ರೆ -5 whole square. ಸೊ ಇದು 3 square plus 25 ಆಯ್ತು. ಅಂದ್ರೆ 3 square ಅಂದ್ರೆ 9 + 25 ಆಯ್ತು. ಸೊ ವಿಚ್ ಇಸ್ ಈಕ್ವಲ್ ಟು ರೂಟ್ 34. ಸೊ ಸ್ಕ್ವೇರ್ ಆಗುತ್ತೆ, ಹೌದಾ? ಯಾಕಂದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಏನ್ ಕನ್ಕ್ಲೂಷನ್ ಬರಿತೀವಿ? therefore AB is equal to BC is equal to CD is equal to AD. It forms a square. ಈ ತರ
ಇದು ಕನ್ಕ್ಲೂಷನ್. ಅರ್ಥ ಆಗಿದ್ಯಾ? ತುಂಬಾ ಸ್ಕೋರಿಂಗ್ ಸಬ್ಜೆಕ್ಟ್ ಆಗ್ಬಿಡುತ್ತೆ ಇದು. ಚಾಪ್ಟರ್, ಸಬ್ಜೆಕ್ಟ್ ಅಲ್ಲ, ಚಾಪ್ಟರ್. ಕೋಆರ್ಡಿನೇಟ್ ಜಿಯೋಮೆಟ್ರಿ. ಒಂದು ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿರ್ಬೇಕು. ಇನ್ನೇನೇನ್ ಗೊತ್ತಿರ್ಬೇಕು? ಇನ್ನೊಂದ್ 2 ಪಾಯಿಂಟ್ಸ್ ಗೊತ್ತಿರ್ಬೇಕು ಎಕ್ಸ್ಟ್ರಾ ಅಷ್ಟೇ. ಅದನ್ನ ಅಪ್ಲೈ ಮಾಡೋದಕ್ಕೆ ನೀಟಾಗಿ ಗೊತ್ತಿರ್ಬೇಕು. ಅಪ್ಲೈ ಮಾಡೋದು ನೀಟಾಗಿ ಹೇಗ್ ಗೊತ್ತಾಗತ್ತೆ? ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆದ್ರೆ ನೀಟಾಗಿ ಅರ್ಥ ಆಗುತ್ತೆ. ಈಗ ನಾನು ಹೇಳಿದ ಹಾಗೆ, ಈಗ ನೀವು ಇಲ್ಲಿ ಒಂದು ನಂಬರ್ ಇದೆಯಲ್ಲ, ಅದನ್ನ ಆ ಕಡೆ ತಗೊಂಡ್ರಿ ಅಂತ ಇಟ್ಕೊಳ್ಳಿ. ಉಲ್ಟಾ ಪಲ್ಟಾ ತಗೊಳ್ತೀರಾ. ಈ ನಂಬರ್ ಅನ್ನ ಉಲ್ಟಾ ಪಲ್ಟಾ ತಗೋತೀರಾ. ಅವಾಗ ಏನಾಗುತ್ತೆ? CA ಆಗತ್ತೆ. CA ಅಂದ್ರೆ ಅದು ಡಯಾಗ್ನಲ್ ಆಗ್ಬಿಡತ್ತೆ. ಕರೆಕ್ಟಾ? ಡಯಾಗ್ನಲ್ ಆದಾಗ ಡಯಾಗ್ನಲ್ ವ್ಯಾಲ್ಯೂ ಚೇಂಜ್ ಇರುತ್ತೆ. ರೂಟ್ ಅಲ್ಲಿ ಅಂದ್ರೆ ಡಯಾಗ್ನಲ್ ವ್ಯಾಲ್ಯೂ ಚೇಂಜ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇದು √34, ಇದು √34 ಆದ್ರೆ ಇದ್ರ ವ್ಯಾಲ್ಯೂ ಏನಾಗತ್ತೆ? 68 ಆಗತ್ತೆ. 68 ರೂಟ್ ಆಗತ್ತೆ. ಸೊ ನಿಮ್ಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಬರುತ್ತೆ. ಹಾಗಾಗಿ ಈ ಕಾರ್ಟೇಶಿಯನ್ ಪ್ಲೇನ್ ಅಥವಾ ಕೋಆರ್ಡಿನೇಟ್ ಪ್ಲೇನ್ ಅಲ್ಲೇ ನೀವು ಡಯಾಗ್ರಾಮ್ ನ ಡ್ರಾ ಮಾಡಿದ್ರಿ ಅಂತಾದ್ರೆ ನಿಮ್ಗೆ ಕರೆಕ್ಟ್ ಆಗಿ ಯಾವ್ಯಾವ ವರ್ಟಿಸಸ್ ಇದೆ, ಕರೆಸ್ಪಾಂಡಿಂಗ್ ವರ್ಟಿಸಸ್ ಯಾವ್ದಿದೆ, ವರ್ಟಿಕಲ್ ಆಪೋಸಿಟ್ ವರ್ಟಿಸಸ್ ಯಾವ್ದು ಅಂತ ನೀಟಾಗಿ ಗೊತ್ತಾಗತ್ತೆ. ನಿಮ್ಗೆ ಅದ್ರ ಪ್ರಕಾರನ ನೀವು ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಎಲ್ಲ ಡಿಸ್ಟೆನ್ಸ್ ಈಕ್ವಲ್ ಆದ್ರೆ ಸ್ಕ್ವೇರ್ ಆಗತ್ತೆ. ಅಪೋಸಿಟ್ ಡಿಸ್ಟೆನ್ಸ್ 2 ಈಕ್ವಲ್ ಇದ್ರೆ ಅದು ರೆಕ್ಟಾಂಗಲ್ ಆಗತ್ತೆ. ಆಮೇಲೆ ಟ್ರಯಾಂಗಲ್ ಅಲ್ಲೂ ಹಾಗೆ, 2 ಡಿಸ್ಟೆನ್ಸ್ ಸೇಮ್ ಇದೆ, ಒಂದು ಡಿಸ್ಟೆನ್ಸ್ ಬೇರೆ ಇದೆ ಅಂದ್ರೆ ಅದು ಐಸೋಸೆಲೆಸ್ ಅಂತ ಗೊತ್ತಾಗುತ್ತೆ. ಎಲ್ಲಾ ಡಿಸ್ಟೆನ್ಸ್ ಈಗ ಸ್ಕ್ವೇರ್ ತರ ಸೇಮ್ ಇದೆ ಟ್ರಯಾಂಗಲ್ ಅಲ್ಲಿ ಅಂದ್ರೆ ಅದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗುತ್ತೆ. ರೈಟ್ ಆಂಗಲ್ ಟ್ರಯಾಂಗಲ್ ನಾವು ಹೇಗ್ ಫಾರ್ಮ್ ಆಗತ್ತೆ ಅಂತ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ. ಕರೆಕ್ಟಾ? ಸೊ ಇದರಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡಿರೋದು ಒಂದೇ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಕನ್ಫ್ಯೂಷನ್ಸ್ ಎಲ್ಲ ಏನು ಇಲ್ಲ ಇದ್ರಲ್ಲಿ ಅಂತ ಅನ್ಕೊಳ್ತೀನಿ. ನೀಟಾಗಿ ಈ ಇದ್ರಲ್ಲಿ ಟಾಪಿಕ್ ಅಲ್ಲಿ ಸ್ಕೋರ್ ಮಾಡ್ಬೋದು. 3 ಮಾರ್ಕ್ಸ್ ಕ್ವೆಶನ್ಸ್ ಎಲ್ಲ ಬರ್ಬೋದು. ಸೊ ಇದೆಲ್ಲ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವೆಶನ್ಸ್ ಆಗಿರತ್ತೆ. ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ. ಇಲ್ಲ 30 ಸೆಕೆಂಡ್ಸ್ ವೇಟ್ ಮಾಡ್ತೀನಿ, ಕಂಪ್ಲೀಟ್ ಮಾಡ್ಕೊಳ್ಳಿ. Okay, next question. Find a relation between x and y such that the points x, y is equidistant point from the points 7, 1 and 3, 5. So, ಎರಡೇ ಪಾಯಿಂಟ್ಸ್ ಮಧ್ಯೆ ಒಂದು ಪಾಯಿಂಟ್ ಇದೆ, ಅದು ಈಕ್ವಿಡಿಸ್ಟೆನ್ಸ್ ಅಲ್ಲಿ ಇದೆಯಾ ಅಂತ ಅವ್ರಿಗೆ ಒಂದು ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಈ x, y ಇದೆಯಲ್ಲ, ಈ x, y ಫೈಂಡ್ ಔಟ್ ಮಾಡ್ಬೇಕು. ಇದು ಡಿಸ್ಟೆನ್ಸ್ ಸೇಮ್ ಇರತ್ತೆ. ಇದು a ಇದ್ರೆ ಇಲ್ಲಿಂದ ಇಲ್ಲಿಗೂ a ಇರತ್ತೆ. ಓಕೆನಾ? ಈಗ ನಾವು ಈ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು, ಹಾಗೂ ಈ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಬಟ್ ನಮ್ಗೆ x, y ಗೊತ್ತಿಲ್ಲ. ನಾವು ವಿತ್ ರೆಸ್ಪೆಕ್ಟ್ ಟು x, y ನೇ ಫೈಂಡ್ ಔಟ್ ಮಾಡೋಣ. ಓಕೆನಾ? ಈಗ ಇದನ್ನ a, ಇದನ್ನ b, ಇದನ್ನ c ಫೈಂಡ್ ಔಟ್ ಅಂತ ಇಟ್ಕೊಂಡ್ರೆ ವಿ ಶುಡ್ ಫೈಂಡ್ AB ಅಂಡ್ ವಿ ಶುಡ್ ಫೈಂಡ್ BC. ಆಯ್ತಾ? ಅದೆರಡು ಈಕ್ವಲ್ ಅಂತ ನಾವು
ಅವ್ರೇನ್ ಹೇಳಿದಾರೆ, ಇಟ್ ಈಸ್ ಈಕ್ವಿಡಿಸ್ಟೆಂಟ್ ಅಂತ ಹೇಳಿದ್ದಾರೆ. ಅಂದ್ರೆ ಅದ್ರ ಎರಡು ಡಿಸ್ಟೆನ್ಸ್ ಕೂಡ ಈಕ್ವಲ್ ಆಗಿರುತ್ತೆ. ಸೊ ಇದೆರಡು ಈಕ್ವಲ್ ಅಂತ ನಾವು ಹೇಳಿದ್ರೆ ಸುಲಭವಾಗಿ ಎಕ್ಸ್ ಅಂಡ್ ವೈ ಫೈಂಡ್ ಔಟ್ ಮಾಡಬಹುದು. ಯಾಕೆಂದ್ರೆ ಎರಡು ಎ ಬಿ ಮತ್ತೆ ಬಿ ಸಿ ಅಲ್ಲಿ ಎರಡು ಅನ್ನೋನ್ಸ್ ಎಕ್ಸ್ ಮತ್ತೆ ವೈಸ್ ಬರುತ್ತೆ. ಅದನ್ನ ನಾವು ಈ ಎಲಿಮಿನೇಷನ್ ಮೆಥಡ್ ಈ ತರ ಯಾವ್ದಾದ್ರು ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡಬಹುದು. ಈ ಡೈರೆಕ್ಟ್ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಅಂತಾನು ಮಾಡ್ಬೋದು, ಇಲ್ಲ ಎ ಬಿ ಫೈಂಡ್ ಔಟ್ ಮಾಡಿ ಬಿ ಸಿ ಫೈಂಡ್ ಔಟ್ ಮಾಡಿ ಆಮೇಲೆ ನೀವು ಅದನ್ನ ಈಕ್ವೇಟ್ ಮಾಡೋದಾದ್ರೂ ಓಕೆ. ಓಕೆ, ನಾನು ಎ ಬಿ ಫೈಂಡ್ ಔಟ್ ಮಾಡ್ತೀನಿ ಫಸ್ಟ್. y2 ಮೈನಸ್ y1 x2 ಮೈನಸ್ x1 ಬೇಕಾದ್ರೂ ತಗೊಳ್ಬೋದು, ಇಲ್ಲ ನೀವು ಈ ತರಾನು ತಗೊಳ್ಬೋದು. ಸೊ ರೂಲ್ಸ್ ಏನು ಇಲ್ಲ, ಯಾಕಂದ್ರೆ ಎರಡು ವ್ಯಾಲ್ಯೂ ಕೂಡ ಸೇಮ್. ಸೊ ಎ ಅನ್ನ 3,5 ಅಂತ ತಗೊಂಡಿದ್ದೇವಲ್ಲ, ಬಿ ಇಸ್ x, y. ಸೊ x1 is 3, x2 is x ಅಂತ ತಗೊಳ್ತೀನಿ, ಪ್ಲಸ್ y1 is 5, ಇದು ಈಗ ಸ್ಕ್ವೇರ್ ರೂಟ್ ಆಫ್, ಇದನ್ನ ಸ್ಪ್ಲಿಟ್ ಕೂಡ ಮಾಡ್ಬೋದು, ಇಲ್ಲ ಹೀಗೇನೆ ಇಟ್ಕೋಬಹುದು. ನಾನು ಸ್ಪ್ಲಿಟ್ ಮಾಡ್ತೀನಿ. ಎ ಸ್ಕ್ವೇರ್ ಇಸ್ 9, ಬಿ ಸ್ಕ್ವೇರ್ ಇಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2ab, 2ab ಇದ್ರೆ 6x ಪ್ಲಸ್ 5, a square is again 25 plus b square is y square minus 2ab, minus 2ab ಅಂದ್ರೆ 10y. ಇಲ್ಲಿ ನನಗೆ ಫಿಕ್ಸ್ಡ್ ವ್ಯಾಲ್ಯೂ ಸಿಗಲ್ಲ, ಸೊ ಇದನ್ನ ಇದೇ ತರ ಇಟ್ಕೊಳ್ತೇನೆ. ನೆಕ್ಸ್ಟ್ ಏನಿದೆ, ಬಿ ಸಿ ಇದೆ. ಸೊ ಬಿ ಸಿ ಈಸ್ ನಥಿಂಗ್ ಬಟ್ 7,1. ಸೊ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 1 ಹೋಲ್ ಸ್ಕ್ವೇರ್ ಆಗತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು, ಫಾರ್ಮುಲಾ ಬರ್ಕೊಳ್ಳಿ, ಕನ್ಫ್ಯೂಷನ್ ಆಗ್ತಿದೆ ಅಂದ್ರೆ ನಾನು ಡೈರೆಕ್ಟ್ ಸಾಲ್ವ್ ಮಾಡಿದೆ, ಇಟ್ ಇಸ್ ಓಕೆ. ಇಲ್ಲ ನಿಮ್ಗೆ ಫಾರ್ಮುಲಾ ಬರ್ದೇ ಮಾಡಿ ಮ್ಯಾಮ್ ಅಂತ ಹೇಳೋದಾದ್ರೆ ಓಕೆ, ನಾನು ಫಾರ್ಮುಲಾ ಬರ್ದೇ ಮಾಡ್ತೀನಿ. ಸೊ x1 ಮೈನಸ್ x2 ಹೋಲ್ ಸ್ಕ್ವೇರ್, y1 ಮೈನಸ್ y2 ಹೋಲ್ ಸ್ಕ್ವೇರ್. ಸೊ x1 ಅಂದ್ರೆ x ತಗೊಂಡಿದೀವಿ, y1 is x2 is 7, y1 is y, y2 is 1. ಸ್ಕ್ವೇರ್ ಬರೆಯೋದು ಮಿಸ್ ಆದ್ರೂ ಆನ್ಸರ್ ರಾಂಗ್ ಆಗ್ಬಿಡುತ್ತೆ, ಕೇರ್ಫುಲ್ ಆಗಿರಿ. ಮತ್ತೆ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 49 ಮೈನಸ್ 14x ಪ್ಲಸ್ y ಸ್ಕ್ವೇರ್ ಪ್ಲಸ್ 1 ಮೈನಸ್ 2y. ಓಕೆನಾ, ನಾವೀಗ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಹೇಳ್ತಿದೀವಿ, ಕರೆಕ್ಟಾ? ಸೊ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಮಾಡಿದ್ರೆ, ಎ ಬಿ ಈಸ್ ಸ್ಕ್ವೇರ್ ರೂಟ್ ಆಫ್ 9 plus 25 is 34. ಅದನ್ನ ಆಡ್ ಮಾಡಿ ಬರೀತೀನಿ, ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 6x ಮೈನಸ್ 10y. ಹೌದಾ? ಇನ್ನೊಂದು ಬಿ ಸಿಲಿ 1 plus 49 ಇದೆ, ಅದನ್ನ ಆಡ್ ಮಾಡ್ಕೊಳ್ತೀನಿ. ಅದೇನಾಗತ್ತೆ, 50 ಆಗತ್ತೆ. 50 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 14x ಮೈನಸ್ 2y. ಕರೆಕ್ಟಾ? ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಏನಾಗತ್ತೆ, ಸ್ಕ್ವೇರ್ ರೂಟ್ ಹೋಗ್ಬಿಡುತ್ತೆ, ಕರೆಕ್ಟಾ? ಏನಾಗತ್ತೆ, 34 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 6x minus 10y will be equal to 50 plus x square plus y square minus 14x minus 2y ಸಿಗುತ್ತೆ. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಸೈನ್ ಅಲ್ಲಿ ಇರೋದು ಕ್ಯಾನ್ಸಲ್ ಮಾಡಬಹುದು. ಪ್ಲಸ್ ಎಕ್ಸ್ ಸ್ಕ್ವೇರ್
ಪ್ಲಸ್ ವೈ ಸ್ಕ್ವೇರ್. ಯಾಕೆ? ಈಗ ಪ್ಲಸ್ ಇರೋದು ಈ ಕಡೆ ತಗೊಂಡ್ ಬಂದಾಗ ಮೈನಸ್ ಆಗುತ್ತೆ. ಸೊ ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ರೆ ಅದು 0 ಆಗ್ಬಿಡುತ್ತೆ. ಹಾಗಾಗಿ ನಾವು ಡೈರೆಕ್ಟ್ ಕ್ಯಾನ್ಸಲೇಷನ್ ಕೂಡ ಮಾಡ್ಬೋದು. ಈಗ ಏನಾಗುತ್ತೆ, 34 minus 6x minus 10y will be equal to 50 minus 14x minus 2y ಆಗುತ್ತೆ. ಕರೆಕ್ಟಾ? ರೀಅರೇಂಜ್ ಮಾಡ್ಕೊಳ್ಳೋಣ. ಎಲ್ಲ ರೈಟ್ ಹ್ಯಾಂಡೆಡ್ ಇಲ್ಲ, ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ ಬಂದ್ರೆ 34 minus 50 minus 6x plus 14x minus 10y plus 2y is equal to 0 ಆಗತ್ತೆ. ಸೊ ಇದು 16 minus 16 ಆಗತ್ತೆ. 30 40 50. ಇದು ಪ್ಲಸ್ 8x, ಇದು minus 8y is equal to 0 ಆಗತ್ತೆ. ನಾವು 8 ಕಾಮನ್ ತಗೊಳ್ತೀವಿ. ಇಲ್ಲಿ ಸಾಲ್ವ್ ಮಾಡ್ತೀನಿ, ಇದಿಷ್ಟು ಇರೇಸ್ ಮಾಡ್ತೀನಿ. ಸೊ minus 16 plus 8x minus 8y is equal to 0 ಆದ್ರೆ 8 ಕಾಮನ್ ತೆಗೆದ್ರೆ minus 2 plus x minus y is equal to 0 ಆಗತ್ತೆ. ಕರೆಕ್ಟಾ? ಈಗ ಇದು ಎಲಿಮಿನೇಟ್ ಮಾಡ್ಬೋದು. ಇದನ್ನ ಈ ಕಡೆ ತಗೊಂಡಾಗ ನಾವು 0 ಮಾಡ್ಬೋದು. ಸೊ -2 plus x minus y is equal to 0 ಅಂತ ಆಗತ್ತೆ. ಅವಾಗ x minus y is equal to 2 ಆಗತ್ತೆ. ನಾನು 2 ನ ಈ ಕಡೆ ತಗೊಂಡ್ ಬಂದ್ರೆ x minus y is equal to 2 ಅಂತ ಆಗತ್ತೆ. ಈಗ x minus y is equal to 2 ಅನ್ನೋದು ಇಲ್ಲಿ ಬರೋ ಈಕ್ವೇಶನ್ ಲೈನ್ ಈಕ್ವೇಶನ್ ಆಗತ್ತೆ. ಇದು x minus y is equal to 2 ಅನ್ನೋದಾಗಿರುತ್ತೆ. ಓಕೆನಾ? ಸೊ x minus y is equal to 2 ಅನ್ನೋದೇ ನಮ್ಗೆ ಈ ಪಾಯಿಂಟ್ ಅಥವಾ ನಾವು ಈ ಲೈನ್ ಆಗಿರುತ್ತೆ. ಈ ಲೈನ್ ಈಕ್ವಿ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಗಿರುತ್ತೆ. ಇದನ್ನ ನಾವು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳ್ತೀವಿ. ಈಗ ನಾವ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮತ್ತೆ ವೈ ತಗೊಳ್ಳೋಣ. ಸೊ ಎಕ್ಸ್ ವಿಲ್ ಬಿ ಟೂ ಪ್ಲಸ್ ವೈ ಆಗಿರುತ್ತೆ. ಅಂಡ್ ಇನ್ ಟರ್ಮ್ಸ್ ಆಫ್ ವೈ ಅಂತ ತಗೊಂಡ್ರೆ y ನ ಈ ಕಡೆ ತಗೊಂಡಾಗ 2 ಪ್ಲಸ್ ವೈ ಆಗತ್ತಲ್ಲ. ಈ ಎಕ್ಸ್ 2 ನ ಈ ಕಡೆ ತಗೊಂಡ್ರೆ ಎಕ್ಸ್ ಮೈನಸ್ 2 ಆಗತ್ತೆ. ಸೊ ಎಕ್ಸ್ ವೈ ಏನಾಗತ್ತೆ, ಎಕ್ಸ್ ವ್ಯಾಲ್ಯೂ
2 plus y and y value x minus 2 ಆಗಿರುತ್ತೆ. ಸೊ ದಿಸ್ ಈಸ್ ದ ಪಾಯಿಂಟ್ ದಟ್ ವಿ ಆರ್ ಗೆಟಿಂಗ್ ಬೈ ಸಾಲ್ವಿಂಗ್ ಈ ಎರಡು ನಂಬರ್ ಜೊತೆಗೆ ಸಾಲ್ವ್ ಮಾಡಿದಾಗ ಈ ಈ ಪಾಯಿಂಟ್ಸ್ ಎಕ್ಸ್ ವೈ ಈ ತರ ಸಿಗುತ್ತೆ. ಇದು ಡಿಫ್ರೆಂಟ್ ಎಕ್ಸ್ ವ್ಯಾಲ್ಯೂಸ್ಗೆ ವ್ಯಾಲಿಡ್ ಆಗಲ್ಲ, ಒಂದು ಪಾಯಿಂಟ್ಗೆ ವ್ಯಾಲಿಡ್ ಆಗುತ್ತೆ. ಸೊ ಆ ಪಾಯಿಂಟ್ ಅನ್ನ ನಾವು ಗ್ರಾಫ್ ಥ್ರೂನೇ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಮ್ಗೆ ಸಿಕ್ಕಿರೋದು ಎಕ್ಸ್ ವೈ ಏನ್ ಸಿಕ್ಕಿದೆ 2 plus y x minus 2 ಅಂತ ನಾವು ಅದನ್ನ ಅದೇ ತರ ಮೆನ್ಷನ್ ಮಾಡೋಣ. ಓಕೆನಾ? ಇಲ್ಲ ಅಂದ್ರೆ ನಾವು ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ ವೈ ಸಬ್ಸ್ಟಿಟ್ಯೂಟ್ ಮಾಡಿ ತೋರಿಸ್ಬೇಕಾಗತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಗ್ರಾಫ್ ಬೇಕು. ಆ ತರ ಗ್ರಾಫ್ ನಮ್ಗೆ ಫೈಂಡ್ ಔಟ್ ಮಾಡಿ ಕರೆಕ್ಟ್ ರಿಲೇಷನ್ ಮಾತ್ರ ಕೇಳಿದ್ದಾರೆ. ಅಂಡ್ ವ್ಯಾಲ್ಯೂಸ್ ಎಕ್ಸಾಕ್ಟ್ ಆಗಿ ಫೈಂಡ್ ಔಟ್ ಮಾಡಿ ಅಂತ ಏನು ಕೇಳಲಿಲ್ಲ. ಹಾಗಾಗಿ ನಾವ್ ಅದನ್ನ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಫೈಂಡ್ ಅ ರಿಲೇಷನ್ ಅಂತ ಕೇಳಿರೋದ್ರಿಂದ ರಿಲೇಷನ್ ಅಂತ ಕೇಳಿರೋದ್ರಿಂದ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2 ಅನ್ನೋ ರಿಲೇಷನ್ ನಮಗ್ ಸಿಕ್ಕಿದೆ. ಇದು ನೆಸೆಸಿಟಿ ಇಲ್ಲ. ಈ ರಿಲೇಷನ್ ಅನ್ನು ಕೂಡ ನೀವು ಬರ್ಕೋಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣವಾ? From a point on a y-axis which is equidistant, find a point on y-axis which is equidistant from point A 6,5 B minus 4,3. y-axis ಅಲ್ಲಿ ಇದೆ ಅಂತ ಆ ಪಾಯಿಂಟ್. A 6,5 ಅಂತ ಇದೆ, ಇದು A, minus 4,3 ಅಂತ B ಇದೆ. ಸೊ ವೈ ಆಕ್ಸಿಸ್ ಅಲ್ಲಿರೋ ಪಾಯಿಂಟ್ ಅನ್ನ ನಾವು ಕಂಡು ಹಿಡಿಬೇಕಾಗಿರೋದು. ಅಯ್ಯೋ ಸಾರಿ, minus 4,3 ಇಲ್ಲಿ ಬರ್ಬೇಕಾಗಿದೆ, 6,5 ಇಲ್ಲಿ. ಸಾರಿ, ಈಗ ವೈ ಆಕ್ಸಿಸ್ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ 0 ಇರುತ್ತೆ. ಯಾಕೆ? ಇಲ್ಲಿ 0,1 0,2 0,3 0,4 ಈ ತರ ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ 0 ಅಂತ ಇವರು ಹಿಂಟ್ ಕೊಟ್ಟಿದ್ದಾರೆ. ಪಾಯಿಂಟ್ ಆನ್ ವೈ ಆಕ್ಸಿಸ್ ಅಂದ್ರೆ ಎಕ್ಸ್ ವ್ಯಾಲ್ಯೂ 0, ನಮ್ಗೆ ವೈ ವ್ಯಾಲ್ಯೂ ಗೊತ್ತಿಲ್ಲ. ಓಕೆನಾ? ಹಾಗಾಗಿ ನಾವು ಏನ್ ಮಾಡ್ಬೇಕು, ಅದು ಈಕ್ವಿಡಿಸ್ಟೆಂಟ್ ಇದೆ ಅಂತ ಹೇಳಿದ್ದಾರೆ. ಸೊ ಇಫ್ ಐ ಟೇಕ್ ಇಟ್ ಆಸ್ ಪಾಯಿಂಟ್ ಸಿ, ಮತ್ತೆ ಬಿ ಸಿ ವಿಲ್ ಬಿ ಈಕ್ವಲ್ ಟು ಸಿ ಎ. ಕರೆಕ್ಟಾ? ಬಿ ಸಿ ಫೈಂಡ್ ಔಟ್ ಮಾಡ್ತೀನಿ. ಸ್ಕ್ವೇರ್ ರೂಟ್ ಆಫ್ ಸಿ ಇಸ್ x2 ಅಂತ ತಗೊಂಡ್ರೆ 0 ಮೈನಸ್ ಆಫ್ -4 ಹೋಲ್ ಸ್ಕ್ವೇರ್ ಪ್ಲಸ್, ಬೇಕಾದ್ರೆ ಫಾರ್ಮುಲಾ ಬರ್ಕೊಳ್ಳಿ, ಕನ್ಫ್ಯೂಷನ್ ಆಗತ್ತೆ ಅಂದ್ರೆ,
ಇನ್ನೊಂದು y -3 ಹೋಲ್ ಸ್ಕ್ವೇರ್, ಕರೆಕ್ಟಾ? ಸೊ ವಿಚ್ ಇಸ್ ಈಕ್ವಲ್ ಟು C is again origin, ಅಲ್ಲ, point on y-axis. A is 6, 5. So x is 0 minus 6 whole square plus y minus 5 whole square. So square root, squaring on both sides. ಇದೇನಾಗತ್ತೆ, 0 ಮೈನಸ್ ಆಫ್ ಮೈನಸ್ ಅಂದ್ರೆ 4 ಸ್ಕ್ವೇರ್ ಆಗುತ್ತೆ, ಪ್ಲಸ್ y -3 ಹೋಲ್ ಸ್ಕ್ವೇರ್ ಹಾಗೆ ಉಳ್ಕೊಳತ್ತೆ, ಸ್ಕ್ವೇರ್ ರೂಟ್ ಹೋಗತ್ತೆ. ಇದ್ ಬೇಕಂದ್ರೆ ಬೇಡ, ಕನ್ಫ್ಯೂಷನ್ ಆಗಲ್ಲ. -6 ಸ್ಕ್ವೇರ್ plus y minus 5 whole square. 4 square is 16 plus y square plus 9 minus 6y is equal to 36 plus y square plus 25 minus 10y. ನಾನು ಆಗ್ಲೇ ಹೇಳಿದೆ, ಸೇಮ್ ಐಡೆಂಟಿಕಲ್ ಟರ್ಮ್ಸ್ ಇದ್ರೆ ಯು ಕ್ಯಾನ್ ಕ್ಯಾನ್ಸಲ್ ಆನ್ ಬೋತ್ ದ ಸೈಡ್ಸ್. ಇಲ್ಲಿ ಪ್ಲಸ್ ವೈ ಸ್ಕ್ವೇರ್ ಇದೆ, ಅಲ್ಲಿ ಮೈನಸ್ ವೈ ಸ್ಕ್ವೇರ್ ಇದ್ರೆ ನಿಮ್ಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗಲ್ಲ. ಇಫ್ ಇಟ್ ಇಸ್ ಓನ್ಲಿ ಪಾಸಿಟಿವ್ ಲೈಕ್ ಟರ್ಮ್ಸ್ ಇದ್ರೆ ಮಾತ್ರ ಕ್ಯಾನ್ಸಲ್ ಮಾಡ್ಬೋದು. ಓಕೆನಾ? ಈಗ ವೈ ಟರ್ಮ್ಸ್ ಒಂದ್ ಕಡೆ ಹಾಕಿ ನಂಬರ್ಸ್ ಅನ್ನ ಹಾಕ್ತೀನಿ. ಇದು 25 ಇದೆ, ಇಲ್ಲಿ -10y ಇದೆ, ಇದನ್ನ ಈ ಕಡೆ ತಗೊಂಡ್ ಬಂದ್ರೆ +10y ಆಗುತ್ತೆ. +10y minus 6y which is equal to 36 plus 25 minus 16 minus 9 ಆಗುತ್ತೆ. ಇದು ಎರಡು ರೈಟ್ ಸೈಡ್ ತಗೊಂಡೋದ್ರೆ ಮೈನಸ್ ಆಗುತ್ತೆ. ಸೊ 10 minus 6 ಅಂದ್ರೆ 4y ಆಯ್ತು. 36, 16 ಮತ್ತೆ 9 ಅಂದ್ರೆ 25. ಸೊ 25 ಇದ್ ಮಾಡಿದ್ರೆ 36 ಉಳಿಯುತ್ತೆ. ಸೊ ಬೇಕಂದ್ರೆ ಆಡ್ ಮಾಡಿ. 36 minus 16 ಅಂದ್ರೆ 20 ಆಯ್ತು. 20 minus 9 is again 11. 11 plus 25 ಅಂದ್ರೆ 36 ಆಯ್ತಾ? 4 ಈ ಕಡೆ ತಂದಾಗ ಏನಾಗುತ್ತೆ, y is equal to 36 by 4. 4 how much are 36? 4 9s are 36 9 4s are 36, correct. So point on y-axis. So 0, y is equal to 0, 9 is the point on y-axis. ಬೇಕಾದ್ರೆ ಕಂಟಿನ್ಯೂ ಮಾಡಿ. Which is equidistant from A 6, 5, B -4, 3. ಅಷ್ಟೇ. ತ್ರೀ ಮಾರ್ಕ್ಸ್ ಕ್ವೆಶ್ಚನ್ ಆಗಿರುತ್ತೆ. 2 ಅಥವಾ 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ನೋಡೋಣ. Okay, next question. Determine if the points are collinear.
ಕೊಲಿನಿಯರ ಅಂತ ಹೇಳ್ಬೇಕು. ಕೊಲಿನಿಯರ್ ಅಂದ್ರೆ ಏನರ್ಥ? ಸೇಮ್ ಲೈನ್ ಅಲ್ಲಿ ಇರ್ಬೇಕು ಕೊಲಿನಿಯರ್ ಆದ್ರೆ, ಓಕೆನಾ? ಇದನ್ನ ಎ ಬಿ ಸಿ. ಕೊಲಿನಿಯರ್ ಆದ್ರೆ ರೇಷಿಯೋಸ್ ಅಲ್ಲಿ ಇರುತ್ತೆ. ಎ ಬಿ ಪ್ಲಸ್ ಬಿ ಸಿ ಎ ಸಿ ಇರ್ಬೇಕು. ಆರ್ ಈಗ ನಾವು ಇದು ಗ್ರಾಫ್ ಇದರ ಐಡೆಂಟಿಟಿಲೇ ಮಾಡಿದೀವಿ. ಇಲ್ಲ ಎ ಬಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಇರ್ಬೇಕು. ಯಾವ್ದಾದ್ರು ಒಂದ್ ಸಾಲ್ವ್ ಸ್ಯಾಟಿಸ್ಫೈ ಆಗ್ಬೇಕು. ಬಿ ಸಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು ಎ ಬಿ, ಇದು ಯಾವ್ದಾದ್ರು ಒಂದು ಸ್ಯಾಟಿಸ್ಫೈ ಆದ್ರೆ ಅದು ಕೊಲಿನಿಯರ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಲೈನ್ ಅಲ್ಲಿ ಬರುತ್ತೆ ಅಂತ. ಸೊ ಮೂರದ್ದು ಲೆಂತ್ ಫೈಂಡ್ ಔಟ್ ಮಾಡೋಣ. ಎ ಬಿ ಒಂದಕ್ಕೆ ಕ್ವಶನ್ ಫಾರ್ಮುಲಾ ಬರೀತೀನಿ, ಉಳ್ದಿದ್ದಕ್ಕೆ ನೀವು ಬರಿಬೇಕು. ಸೊ ಎ ಬಿ -2 -1 ಹೋಲ್ ಸ್ಕ್ವೇರ್ ಪ್ಲಸ್ 11, ಅದು -11 ಇದೆ. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕು. -11 ಕೊಮಾ ಇಲ್ಲ, -5 ಹೋಲ್ ಸ್ಕ್ವೇರ್, ಕರೆಕ್ಟಾ? ಸೊ ಇದೇನು -3 ಸ್ಕ್ವೇರ್ ಪ್ಲಸ್ -16 ಸ್ಕ್ವೇರ್ ಆಗತ್ತೆ. ಸೊ 3 ಸ್ಕ್ವೇರ್ ಇಸ್ 9, 16 ಸ್ಕ್ವೇರ್ ಏನಾಗತ್ತೆ? 256. 16 square is 256. ಓಕೆನಾ? ಸೊ 256 ಪ್ಲಸ್ 9 is 265 ಆಗತ್ತೆ. 265 ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಹಾಗೆ ಬಿಟ್ಬಿಡೋಣ. ನೆಕ್ಸ್ಟ್ ಬಿ ಸಿ ನೋಡೋಣ. ಫಾರ್ಮುಲಾ ಬರ್ಕೊಳ್ಳಿ. 1 - 2 ಹೋಲ್ ಸ್ಕ್ವೇರ್ ಪ್ಲಸ್ 5 - 3 ಹೋಲ್ ಸ್ಕ್ವೇರ್. ಸೊ 1 - 2 ಅಂದ್ರೆ -1 ಸ್ಕ್ವೇರ್, 5 - 3 ಅಂದ್ರೆ 2 ಸ್ಕ್ವೇರ್. -1 ಸ್ಕ್ವೇರ್ ಅಂದ್ರೆ 1 + 4, ಸ್ಕ್ವೇರ್ ರೂಟ್ ಆಫ್ 1 + 4 is √5, ಹಾಗೆ ಬಿಟ್ಬಿಡೋಣ. ಇನ್ನು ಎ ಬಿ ಬಿ ಸಿ ಆಯ್ತು, ಎ ಸಿ ಫೈಂಡ್ ಔಟ್ ಮಾಡಬೇಕು. ಸೊ ಎ ಸಿ ಈಸ್ ಎ ಅಂಡ್ ಸಿ -2 - 2 ಹೋಲ್ ಸ್ಕ್ವೇರ್ ಪ್ಲಸ್ -11 - 3 ಹೋಲ್ ಸ್ಕ್ವೇರ್, ಕರೆಕ್ಟಾ? ಸೊ -2 - 2 ಅಂದ್ರೆ -4 ಸ್ಕ್ವೇರ್ ಪ್ಲಸ್ -11 ಅಂದ್ರೆ -14. 14 ಸ್ಕ್ವೇರ್ ಇಸ್ 169. 13 ಸ್ಕ್ವೇರ್ ಇಸ್ 169. 14 196. ಸೊ 16 ಪ್ಲಸ್ 196 ಆಗತ್ತೆ. ಸೊ 196 6 6 12 2 1 ಕ್ಯಾರಿ 1 112 ಆಗತ್ತ. 16 ಅಂದ್ರೆ 212 ಆಗತ್ತೆ. ಹೌದಾ? ಈಗ 265 ಜಾಸ್ತಿ ಇದೆ, ಸೊ ಈ ಫಾರ್ಮುಲಾ ಆಗತ್ತೆ. ಸೊ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಎ ಸಿ ಮಾಡೋಣ. ಎ ಬಿ ಎಸ್ ಎಷ್ಟು? 265 ಇದೆ. ಬಿ ಸಿ √5 ಇದೆ.
AC 212 ಇದೆ. ಸೊ ರೂಟ್ ಅಲ್ಲಿ ಆಡಿಷನ್ ಮಾಡ್ಬೋದು. 212 ಏನಾಗುತ್ತೆ 217, which is not equal. 265 is not equal to 217. Therefore A B C ಅಂತ ಇಲ್ಲ, ಇಲ್ಲಿ ನಾವೇ ತಗೊಂಡಿರೋದು. ಹಾಗಾಗಿ ಅವ್ರು ಹೇಗೆ ಹೇಳಿದಾರೋ ಹಾಗೆ ಬರೆಯೋಣ. ಪಾಯಿಂಟ್ಸ್ ಆರ್ ನಾಟ್ ಕೊಲಿನಿಯರ್. ನಾಟ್ ಕೊಲಿನಿಯರ್ ಅಷ್ಟೇ. ಪ್ರೂಫ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. Check whether the vertices are isosceles triangle. ಇಲ್ಲಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೇಗ್ ಬೇಕಾದ್ರೂ ಪಾಯಿಂಟ್ ಮಾಡಿ ಸಾಲ್ವ್ ಮಾಡಿ. 5, -2, 6, 4, 7, -2. ನಾನು ಇದನ್ನ A, B, C. ಐಸೋಸೆಲೆಸ್ ಟ್ರಯಾಂಗಲ್ಗೆ 2 ಸೈಡ್ ಈಕ್ವಲ್ ಇರ್ಬೇಕು, ಕರೆಕ್ಟಾ? ಸೊ ಐ ವಿಲ್ ಫೈಂಡ್ A. x2 - x1 whole square plus y2 - y1 whole square. ಕರೆಕ್ಟಾ? ಸೊ x2 ವ್ಯಾಲ್ಯೂ ಏನು? A ಮತ್ತೆ B. 7 - 6 whole square plus -2 - 4 whole square. 7 - 6 is 1 square. -2 - 4 is -6 whole square. ಸೊ 1 square -6 square -5 square ಅಂತ ಬರಿಬೇಡಿ, ಇದು ತಪ್ಪಾಗತ್ತೆ. -1 square is 1, ಇದು 6 square is 36, √37 ಆಯ್ತು. ಹೀಗೆ ಇಟ್ಕೊಳ್ಳಿ, ನೋ ನೀಡ್ ಟು ಸಾಲ್ವ್. ಅವ್ರು ವ್ಯಾಲ್ಯೂ ಕೇಳ್ತಿಲ್ಲ ನಿಮ್ಗೆ. ವ್ಯಾಲ್ಯೂ ಕೇಳಿದ್ರೆ ರೂಟ್ ಫೈಂಡ್ ಔಟ್ ಮಾಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ರೂಟ್ ಫೈಂಡ್ ಔಟ್ ಮಾಡೋ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಓಕೆನಾ? ಬಿ ಸಿ. ಸೊ 7 - 5 whole square, x2 - x1 ಆದ್ರೂ ಮಾಡಿ, x1 - x2 ಆದ್ರೂ ಮಾಡಿ. -2 -2 whole square. ಕರೆಕ್ಟಾ? 7 - 5 is 2 square. ಇದು -2 + 2 square. -2 + 2 ಏನಾಯ್ತು? 0 ಆಯ್ತು. ಸ್ಕ್ವೇರ್ ರೂಟ್ ಹಾಕೋದು ಮರಿಬೇಡಿ. ಸೊ ಇದು √2 square ಆಯ್ತು, which is equal to 2. ಇಲ್ಲಿ 2 ಟ್ಯಾಲಿ ಆಗ್ಲಿಲ್ಲ. ಸೊ ಇದು 2 ಸೈಡ್ಗೆ ಇನ್ನೊಂದ್ ಸೈಡ್ ಈಕ್ವಲ್ ಇರಬೇಕು. ಇಲ್ಲ ಅಂದ್ರೆ ಪರವಾಗಿಲ್ಲ, ಅದು ಐಸೋಸೆಲೆಸ್ ಟ್ರಯಾಂಗಲ್ ಅಲ್ಲ ಅಂತ ಹೇಳ್ಬಿಡೋಣ. AB ಆಯ್ತು, BC ಆಯ್ತು, ಇನ್ನು AC. AC again 6 - 5 whole square plus 4 -2 whole square. 6 - 5 1 square plus 4 + 2 ಅಂದ್ರೆ 4 + 2 ಬರೀರಿ, ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗ್ಬಿಡ್ತೀರಾ. ಈಗ ಸೊ 1 square plus 6 square ಅಂದ್ರೆ 7 square ಅಲ್ಲ, 1 + 36 ಆಗತ್ತೆ. 1 + 36 ಏನು? 37. ಸೊ AB is equal to AC. Therefore
ಎ ಬಿ ಈಸ್ ಈಕ್ವಲ್ ಟು ಎ ಸಿ ಅಲ್ವಾ? ಇಟ್ ಫಾರ್ಮ್ಸ್ ಆನ್ ಐಸೋಸೆಲಸ್ ಟ್ರಯಾಂಗಲ್ ಅಂತ ಬರೆಯೋಣ. ಅಷ್ಟೇ, ಸಿಂಪಲ್. ಈಸಿ ಇದೆ ಅಲ್ವಾ? ಒಂದೇ ಫಾರ್ಮುಲಾ, ಒಂದಷ್ಟು ಕ್ವಶನ್ಸ್. ಯಾವ ಕ್ವಶನ್ ಇದ್ರೂ ಒಂದೇ ಫಾರ್ಮುಲಾ ಯೂಸ್ ಮಾಡ್ಬೇಕು. ಹಾಗಾಗಿ ಡಿಸ್ಟೆನ್ಸ್ ಫಾರ್ಮುಲಾನ ಬೈ ಹರ್ಟ್ ಮಾಡ್ಕೊಂಡ್ಬಿಡಿ. ಬೈ ಹರ್ಟ್ ಆಗ್ಬಿಡುತ್ತೆ. ಇಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದ ಹಾಗೆ ನಿಮ್ಗೆ ಈಸಿ ಆಗ್ಬಿಡುತ್ತೆ, ಅಭ್ಯಾಸ ಆಗೋಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಇದೆ, ಇಫ್ Q 0,1 is equidistant from P and R, find values of X. Also, find distances. PQ, QR equidistant ಅಂತ ಹೇಳಿದರೆ ಅವ್ರಿಗೆ X ವ್ಯಾಲ್ಯೂ ಬೇಕು, PQ, QR ವ್ಯಾಲ್ಯೂಸ್ ಬೇಕು. PQ is 5 minus 0 whole square plus minus 3 minus 1 whole square. QR X minus 0 whole square 6 minus 1 whole square. ಇದು 5 square plus minus 4 square. ಇದು X square plus 5 square. Squaring on both sides. ಏನಾಗುತ್ತೆ? 5 square plus 4 square minus 4 square ಸೇಮ್. ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಹಂಗೆ ಬರೀರಿ. ಇನ್ನೊಂದು X square plus 5 square. ಆಗ್ಲೇ ಹೇಳಿದ್ದೆ, ಲೈಕ್ ಟರ್ಮ್ಸ್ ನೀವು ಕ್ಯಾನ್ಸಲ್ ಮಾಡ್ಬೋದು. ಹಾಗಾಗಿ X square is minus 4 square ಅಂದ್ರೆ ಇದು plus 16 ಆಗತ್ತೆ. X square ಇರೋದು. X is square root of 16 which is equal to plus or minus 4 ಆಗಿರುತ್ತೆ. ಈಗ ಒಂದು ಕ್ವೆಶ್ಚನ್ ರೈಸ್ ಆಗುತ್ತೆ, X minus 4 X plus 4 ಅಂತ. ಓಕೆನಾ? ಅಂಡ್ PQ ನಮ್ಗಿಲ್ಲಿ ಆನ್ಸರ್ ಸಿಗತ್ತೆ ವ್ಯಾಲ್ಯೂ. PQ ಏನಾಗಿದೆ? ಸ್ಕ್ವೇರ್ ರೂಟ್ ಆಫ್ 5. PQ ವ್ಯಾಲ್ಯೂ ಅವ್ರು ಕೇಳಲಿಲ್ಲ, QR PR ವ್ಯಾಲ್ಯೂ ಕೇಳಿದ್ದಾರೆ. ಇದು Q 5 minus 3 XR. ಓಕೆನಾ? ಈಗ ನಾವು X ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. X ವ್ಯಾಲ್ಯೂ ಫೈಂಡ್ ಔಟ್ ಆಗಿದೆ, QR PR ಮಾಡೋಣ. ಸೊ ಪಾಯಿಂಟ್ಸ್ ಏನಾಗಿರುತ್ತೆ? ಸೊ R might be equal to 4,6 or minus 4,6 ಆಗಿರುತ್ತೆ. ಕರೆಕ್ಟಾ? ಸೊ 4,6ಗೆ ಕೇಸ್ 1,
when r is 4,6. QR ಏನಾಗುತ್ತೆ? QR ಹೌದಾ? Q is 0,1. 0 minus 4 whole square plus 1 minus 6 whole square. ಇದು 4 ಸ್ಕ್ವೇರ್ ಆಗುತ್ತೆ. ಇದು 5 ಸ್ಕ್ವೇರ್ ಆಗುತ್ತೆ. ಬೇಕಾದ್ರೆ -4 ಬರೀರಿ, ಕನ್ಫ್ಯೂಷನ್ ಆಗ್ತಿದೆ ಅಂತ ಆದ್ರೆ ಇಟ್ಸ್ ಓಕೆ. ಸೊ ಇದು 16, 5 ಸ್ಕ್ವೇರ್ ಇಸ್ 25. ಸ್ಕ್ವೇರ್ ರೂಟ್ 16 ಪ್ಲಸ್ 25, 25, 35, 41 ಆಗತ್ತೆ. ಓಕೆನಾ? ಇನ್ನೊಂದು PR. PRಗೆ P ವ್ಯಾಲ್ಯೂ 5, so 5 minus 0 whole square R plus 5 minus 0 ಅಲ್ಲ, ಸಾರಿ, PQ ತಗೊಂಡ್ಬಿಟ್ಟೆ. PR, P ಮತ್ತೆ R, 5 minus 4 whole square plus -3 minus 6 whole square. 5 minus 4 ಅಂದ್ರೆ 1, -3 minus 4 ಅಂದ್ರೆ -9 whole square ಆಗತ್ತೆ. ಅದರದ್ದು ಸ್ಕ್ವೇರ್ ರೂಟ್ ಅಂದ್ರೆ 1 plus 81 square root, which is equal to root 82. ಈಗ ಕೇಸ್ 2. when R is equal to -4,6. So QR is equal to square root of 0 plus 4 whole square. ಯಾಕೆ ಪ್ಲಸ್ 4? ಮೈನಸ್ ಆಫ್ -4 ಆಗುತ್ತೆ. ಇಲ್ಲ, ಮೈನಸ್ ಆಫ್ -4 ಅಂತಾನೆ ಬರಿತೀನಿ. ಮೈನಸ್ ಆಫ್ -4 whole square ಪ್ಲಸ್ 1 minus 6 whole square. ಕರೆಕ್ಟಾ? ಸೊ ಇದು 4 ಸ್ಕ್ವೇರ್ ಪ್ಲಸ್ ಆಫ್ -5 ಸ್ಕ್ವೇರ್ ಆಯ್ತು. ಆಗ ಇದು 16 plus 25 ಮತ್ತೆ √41 ಆಯ್ತು. ಕರೆಕ್ಟಾ? ನೆಕ್ಸ್ಟ್ PR. PR ಏನು? P is 5, -3. ಇದು -4, 6. So 5 minus of -4 whole square plus R and P, -3 minus 6 whole square. ಕರೆಕ್ಟಾ? ಸೊ 5 plus 4 9 ಸ್ಕ್ವೇರ್ ಆಗತ್ತೆ. ಇದು -9 ಸ್ಕ್ವೇರ್ ಆಗತ್ತೆ. ಅಂದ್ರೆ 81 plus 81 ಆಯ್ತು. ಸ್ಕ್ವೇರ್ ರೂಟ್ ಆಫ್ 81 plus 81 ಎಷ್ಟಾಯ್ತು? 2 times 81 ಅಂದ್ರೆ 9√2 ಆಗತ್ತೆ. 81 into 2 ಅಂತ ತಗೊಂಡ್ರೆ ಸ್ಕ್ವೇರ್ ರೂಟ್ 9√2 ಆಗತ್ತೆ. ಸೊ -4,6 ಅಲ್ಲಿ PQ ವ್ಯಾಲ್ಯೂ ಏನಿದೆ? 16 √41 ಬರುತ್ತೆ. QR
√41 ಬರುತ್ತೆ. ಈಗ ಸೆಕೆಂಡ್ ಕೇಸ್ ಅಲ್ಲಿ ನಮ್ಗೆ PR = QR ಅಂತ ಬರುತ್ತೆ. ಸೊ ಈ ಕೇಸಲ್ಲಿ ಪ್ರೂವ್ ಆಗತ್ತೆ. PQ = QR ಅಂತ ಕೇಸ್ 2 ಅಲ್ಲಿ ಪ್ರೂವ್ ಆಗತ್ತೆ. Therefore, X value will be -4. So this will be the answer. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಇನ್ನು ಸೆಕ್ಷನ್ ಫಾರ್ಮುಲಾ ಹೇಗ್ ಬರುತ್ತೆ, ಮಿಡ್ ಪಾಯಿಂಟ್ ಥಿಯರಮ್ ಹೇಗ್ ಬರುತ್ತೆ ಎಲ್ಲ ನೋಡೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.